ಹಾಯ್ ಎಲ್ಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ 2ನೇ ನಂಬರ್ಗೆ ಇಟ್ಕೊಂಡು. ನೆಕ್ಸ್ಟು ನಾನಿಲ್ಲಿ ಲೋಡಿಂಗ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ 2 ದಾರನೂ ಸೇರಿಸ್ಕೊಂಡು ಡಾಟ್ ಆಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು ಈ ಥರ ತಿಕ್ಕಾಗಿ ಸ್ಟಿಚ್ ಹಾಕೋಬೇಕು. ಮೊದಲಿಗೆ ಸ್ವಲ್ಪ ರಫ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ನೋಡಿ ಗ್ರೀನ್ ಕಲರ್ ಥ್ರೆಡ್ ತಗೊಂಡು ನೋಡಿ ಅಲ್ಲಲ್ಲೇ ಸ್ವಲ್ಪ ಬಿಟ್ಟು ಡಾಟ್ ಇಕ್ತಾ ಇದ್ದೀನಿ. ನೋಡಿ ನೀವು ಕಲರ್ಸ್ನೂ ಕೂಡ ನೋಡಿ ತೊಗೋಬೇಕಾಗುತ್ತೆ. ಕೆಲವೊಂದು ಕಲರ್ಸಲ್ಲಿ ಗೋಲ್ಡ್ ಕಲರ್ ಇಕ್ಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಂದರಲ್ಲಿ ಗೋಲ್ಡು ಸೆಟ್ ಆಗೋಲ್ಲ, ಯಾಕೆಂದರೆ ಥ್ರೆಡ್ ಕೂಡ ಗೋಲ್ಡೇ ಇರುತ್ತೆ. ಸೊ ಗೋಲ್ಡ್ ಮತ್ತು ಡಾಟ್ ಇಕ್ಕಿದ್ರೆ ಚೆನ್ನಾಗಿ ಕಾಣೋದು ಇಲ್ಲ. ನೆಕ್ಸ್ಟು ನಾನು ಬಾಲ್ ಚೈನ್ ಕೂಡ ಹಾಕಿದ್ದೀನಿ, ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ನೆಕ್ಸ್ಟು ನೋಡಿ ಈ ಥರ ಫ್ಲವರ್ನ ಬಿಡಿಸ್ಕೊಂಡು ಹೋಗಬೇಕು. ನಾನು 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ಲವರ್ನ ಬಿಡಿಸ್ಕೊತಾ ಇದ್ದೀನಿ. ಸುತ್ತಲೂ ಕೂಡ ಇದೇ ಥರ ಫ್ಲವರ್ನ ಬಿಡಿಸ್ಕೊಂಡು ಹೋಗಿ. ನೆಕ್ಸ್ಟು ನಾನಿಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ. ನೋಡಿ ಮತ್ತೆ ಗೋಲ್ಡ್ ಥ್ರೆಡ್ ತಗೊಂಡು ಲೀಫ್ ಬಿಡಿಸ್ತಾ ಹೋಗಬೇಕು ಅಲ್ಲಲ್ಲೇ. ನೋಡಿ ಈ ಥರ ಗ್ಯಾಪ್ ಕೊಡ್ದಂಗೆ ನೀಟಾಗಿ ಲೀಫ್ನ ಬಿಡಿಸ್ತಾ ಹೋಗಿ. ಬೇಕು ಅಂದರೆ ನೀವು 2.25 ಬೇಡ ಅಂತಂದ್ರೂ 2 ಇಂಚಿಗೂ ಕೂಡ ನೀವು ಮಾರ್ಕ್ ಹಾಕ್ಕೊಂಡು ಫ್ಲವರ್ನ ಬಿಡಿಸ್ಕೋಬೋದು. ಗ್ರೀನ್ ಕಲರ್ ಥ್ರೆಡ್ ತಗೊಂಡು ನೋಡಿ ಫ್ಲವರ್ ಸುತ್ತಲೂ ನಾನು ಇಲ್ಲಿ 1ನೇ ನಂಬರ್ ಇಟ್ಕೊಂಡು ಲೈನ್ ಹಾಕ್ಕೊತಾ ಇದ್ದೀನಿ ಸುತ್ತಲೂ ಕೂಡ. ನೆಕ್ಸ್ಟು ಅವರು ಲಡ್ಕನ್ಗೆ ಈ ಥರ ವರ್ಕ್ ಬೇಕು ಅಂತ ಕೇಳಿದರು. ನೋಡಿ ರೌಂಡು ಮಾರ್ಕ್ ಹಾಕ್ಕೊಂಡು ನಾನು ಫ್ಲವರ್ನ ಬಿಡಿಸ್ತಾ ಇದ್ದೀನಿ. ನೋಡಿ ಜರಿ ಥ್ರೆಡ್ ತಗೊಂಡು ಸುತ್ತಲೂ ಕೂಡ ಈ ಥರ ಔಟ್ಲೈನ್ ಹಾಕ್ತಿದ್ದೀನಿ. ಜರಿ ಥ್ರೆಡ್ಡಲ್ಲೇ ಸುತ್ತಲೂ ಕೂಡ 2ನೇ ನಂಬರ್ಗೆ ಇಟ್ಕೊಂಡು ಈ ಥರ ಲೈನ್ನ ಹಾಕ್ಕೊಳ್ಳಿ. ಇದೇ ಥರನೇ 3 ಇದೇ ಥರನೇ ಸ್ಟಿಚ್ ಹಾಕೋಬೇಕು. ಟೋಟಲ್ ನಮಗೆ 4 ಬೇಕಾಗುತ್ತೆ.
ಹಾಗೆ ಇದೇ ಥರ ವಿಡಿಯೋ ನೋಡ್ತಾ ಇರಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಬ್ಯಾಕ್ ಸೈಡ್ ನೋಡಿ ಯಾವ ಥರ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.